ಅದು ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಯೋಜನೆ. ಬೆಂಗಳೂರಿನ ಟ್ರಾಫಿಕ್ ಅನ್ನು ತಗ್ಗಿಸಬೇಕು ಅಂತ ಹೇಳಿ ಮಾಡೋದಕ್ಕೆ ಹೊರಟಿರುವಂತಹ ಯೋಜನೆ. ಈ ಯೋಜನೆಗೆ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ. ರಾಜ್ಯದ ಮೊದಲ ಸುರಂಗ ಮಾರ್ಗಕ್ಕೆ ಇವತ್ತು ಶಂಕುಸ್ಥಾಪನೆ. ಡಿ.ಕೆ. ಶಿವಕುಮಾರ್ ಅವರು ಶಂಕುಸ್ಥಾಪನೆಗೆ ಗುದ್ದಲಿ ಪೂಜೆ ನೆರವೇರಿಸ್ತಾರೆ. ಇವತ್ತು ರಾಜ್ಯದ ಚೊಚ್ಚಲ ಸುರಂಗ ಮಾರ್ಗಕ್ಕೆ ಶಂಕುಸ್ಥಾಪನೆಯನ್ನು ಮಾಡ್ತಾರೆ ಸಿಎಂ. ಜೋಡಿ ಸುರಂಗ ಮಾರ್ಗಕ್ಕೆ ಶಂಕುಸ್ಥಾಪನೆಯನ್ನು ಮಾಡ್ತಾ ಇರುವಂತಹದ್ದು ಡಿ.ಕೆ. ಶಿವಕುಮಾರ್ ಅವರು. ಹೆಬ್ಬಾಳ ವೆಟರ್ನರಿ ವಿವಿ ಬಳಿ ಶಂಕುಸ್ಥಾಪನೆಯ ಕಾರ್ಯಕ್ರಮ ಇದೆ. ಹೆಬ್ಬಾಳ ಜಂಕ್ಷನ್ನಿಂದ ಮೇಕ್ರಿ ಸರ್ಕಲ್ವರೆಗೂ ಕೂಡ ಜೋಡಿ ಸುರಂಗ. ಒಟ್ಟು 2.2 ಕಿಲೋಮೀಟರ್ ಉದ್ದದ ಜೋಡಿ ಸುರಂಗ ಮಾರ್ಗ ಇದು ಮೊದಲ ಹಂತದಲ್ಲಿ. ಅದಾದಮೇಲೆ ಅದರ ವ್ಯಾಪ್ತಿಯನ್ನು ವಿಸ್ತರಿಸುವುದಕ್ಕೆ ಪ್ಲಾನ್ ಆಗಿದೆ. ಏರ್ಪೋರ್ಟು, ಯಲಹಂಕ, ಹೆಬ್ಬಾಳ, ಬ್ಯಾಟರಾಯನಪುರ ಸವಾರರಿಗೆ ಇದರಿಂದ ಅನುಕೂಲ ಆಗುತ್ತೆ. ಟ್ರಾಫಿಕ್ ದಟ್ಟಣೆಯನ್ನು ಕೂಡ ಕಡಿಮೆ ಮಾಡಬೇಕು ಅನ್ನುವಂತಹ ಮೂಲ ಉದ್ದೇಶವನ್ನು ಈ ಸುರಂಗ ಮಾರ್ಗ ಹೊಂದಿದೆ. 1,199 ಕೋಟಿ ರೂಪಾಯಿ ವೆಚ್ಚದಲ್ಲಿ 18 ತಿಂಗಳ ಒಳಗಾಗಿ ಈ ಟನಲ್ ರೋಡನ್ನು ಕಂಪ್ಲೀಟ್ ಮಾಡುವುದಕ್ಕೆ ಈಗಾಗಲೇ ಟೆಂಡರನ್ನು ಕೂಡ ಕೊಡಲಾಗಿದೆ. ಇವತ್ತು ಅದಕ್ಕೆ ಶಂಕುಸ್ಥಾಪನೆಯ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ನೆರವೇರಿಸ್ತಾರೆ. ಬೆಳಿಗ್ಗೆ 9:30ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಅಮೃತದಿಂದ ನಾವು ಈ ಟನಲ್ ರಸ್ತೆಯನ್ನು ಶುರು ಮಾಡ್ತಾಯಿದ್ದೀವಿ. ಸುಮಾರು 2.2 ಕಿಲೋಮೀಟ್ರ್. ಇದೊಂಥರ ಪೈಲಟ್ ಪ್ರಾಜೆಕ್ಟ್ ಥರ. ನಮ್ಮದು ಆ್ಯಕ್ಚುಲಿ ಈ ಹೆಬ್ಬಾಳ ಇಲ್ಲಿಂದ ಹಿಡಿದು ಎಲೆಕ್ಟ್ರಾನಿಕ್ ಸಿಟಿ ತನಕ 30 ಕಿಲೋಮೀಟ್ರದಿದೆ. ಆದರೆ ಒಂದು ಪೈಲಟ್ ಪ್ರಾಜೆಕ್ಟ್ ಥರ ಅತಿ ಜರೂರಾಗಿ ಆಗಬೇಕಾಗಿರೋ ಕೆಲಸ. ಹೆಬ್ಬಾಳ ಫ್ಲೈಓವರಲ್ಲಿ ನೀವೇ ನೋಡ್ತಾ ಇದ್ದೀರಿ, ಎಷ್ಟು ಇವತ್ತು ರಜಾ ಇದ್ರೇನು ವೆಹಿಕಲ್ಸ್ ಮೂವ್ಮೆಂಟ್ ನೋಡಿ ಯಾವ ಥರ ಇದೆ. ಅದಕ್ಕೇನೆ ಏರ್ಪೋರ್ಟ್ಗೆ ಹೋಗುವಂಥವ್ರಿಗೆ ಯಲಹಂಕ, ಬ್ಯಾಟರಾಯನಪುರ, ಹೆಬ್ಬಾಳ ಮುಖ್ಯವಾಗಿ ನನ್ನ ಕ್ಷೇತ್ರದ ಜನತೆ ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಅದರಿಂದ ಇದಾಗಲಿ ಅಂತ ಹೇಳ್ಬಿಟ್ಟು ಈ 2.2 ಕಿಲೋಮೀಟ್ರ್ಗಳ ಟನಲ್ ರಸ್ತೆಗೆ ನಾಳೆ ಬೆಳಿಗ್ಗೆ 9:00ವರೆಗೆ ಗುದ್ದಲಿ ಪೂಜೆಯನ್ನು ಮಾಡ್ತಾಯಿದ್ವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಬೆಂಗಳೂರು